ಹಾಯ್ ಫ್ರೆಂಡ್ಸ್, ನಮಸ್ತೆ. ಆ್ಯಕ್ಚುಲಿ ಇದು ಒಂದು 10 ಡೇಸ್ ಬ್ಯಾಕ್ ಆಲ್ರೆಡಿ ಅಪ್ಲೋಡ್ ಮಾಡಿರೋ ವಿಡಿಯೋ ಈಗ ಮತ್ತೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನೊಂದು ಗ್ರೂಪ್ಗಳಿಗೆಲ್ಲ ಹಾಕ್ತಾಯಿದ್ದೀನಿ. ಕಾರಣ ಇಷ್ಟೇ. ಸೊ ಆಲ್ರೆಡಿ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ ಆರ್ಡ್ರನ್ನ. ಬಲ್ಕಲ್ಲಿ ತೊಗೊಂಡಿದ್ರು. ಸೊ ಅಮೌಂಟ್ ಇದರಲ್ಲಿ ನಾವು ಮಾತಾಡೋದು ಬೇಡ, ಯಾಕಂದರೆ ಪರ್ಸ್ನಲ್ ಇರುತ್ತೆ. ನಾನು ಹೇಳಿದ ರೇಟ್ಗೂ ಅವ್ರು ಹೇಳಿದ ರೇಟ್ಗೂ ಚೂರು ಹೆಚ್ಚು ಕಮ್ಮಿ ಆಗಿತ್ತು. ಬಟ್ ಆಮೇಲೆ ಅವ್ರಿಗೇನೋ ಅಮೌಂಟ್ ಅಡ್ಜಸ್ಟ್ ಆಗಿಲ್ಲ ಅನಿಸುತ್ತೆ ಮೇ ಬಿ. ಬಟ್ ಅಡ್ಜಸ್ಟ್ ಆಗಿಲ್ಲ ಅಂದಮೇಲೆ ಅವರು ಮೊದಲೇ ಮಾತಾಡಬಾರ್ದಾಗಿತ್ತು. ಅಡ್ವಾನ್ಸ್ ಕೂಡ ಹಾಕಿ ಆಮೇಲೆ ಕ್ಯಾನ್ಸಲ್ ಮಾಡಿದ್ದಾರೆ. ನಾನು ಕೂಡ ಬಿಡು ತೊಗೊಳ್ತಾರಲ್ಲ ಅಂತ ನಂಬಿಕೆಯಲ್ಲಿ ನಾನು ಕೂಡ ಜಾಸ್ತಿ ಅಡ್ವಾನ್ಸ್ ಹಾಕ್ಸಿರ್ಲಿಲ್ಲ ಅವ್ರ ಹತ್ರ. ಜಸ್ಟ್ 1000 ರೂಪೀಸ್ ಮಾತ್ರ ಟೋಕನ್ ಹಾಕ್ಸಿದ್ದೆ. ಸೊ ಈಗ ಲಕ್ಷಗಟ್ಟಲೆ ವ್ಯಾಪಾರ ಮಾಡ್ಬೇಕಾದ್ರೆ ನಾವು ಬರೀ 1000 ರೂಪಾಯಿ ಟೋಕನ್ ಹಾಕ್ಸೋದು ಉತ್ತಮ ಅಲ್ಲ. ಆದರೂ ಒಂದು ನಂಬಿಕೆ ಅಲ್ವಾ ಅಂತೇಳಿ ನಾನು ಬರೀ 1000 ರೂಪಾಯಿ ಟೋಕನ್ ಅಡ್ವಾನ್ಸ್ ಮಾಡಿಸಿದ್ದೆ. ಬಟ್ ಅವರು ಸಡನ್ನಾಗಿ ಕಾಲ್ ಮಾಡಿಬಿಟ್ಟು ನಮಗೆ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ದಾರೆ. ಮೇ ಬಿ ಅವ್ರ ಹತ್ರ ದುಡ್ಡು ರೆಡಿಯಾಗಿಲ್ಲ ಅನ್ಕೋತೀನಿ. ಬಟ್ ನಮಗೆ ಸ್ವಲ್ಪ ಅರ್ಜೆನ್ಸಿ ಇದೆ. ಅರ್ಜೆನ್ಸಿ ಕಾರಣ ನಿಮಗೂ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ವಿಡಿಯೋ ನಾನು ಮಾಡಿ ಹಾಕಿದಾಗ ವಾಯ್ಸ್ ಮೆಸೇಜ್ ಕೇಳಿರ್ತೀರ. ಏನಪ್ಪ ಅಂತಂದರೆ ನಾವು ಆ್ಯಕ್ಚುಲಿ ಮನೆ ಚೇಂಜ್ ಮಾಡ್ತಿದ್ದೀವಿ. ರೆಂಟ್ ಹೌಸ್ ಇರೋದು. ಸ್ವಲ್ಪ ಸೀಲಿಂಗ್ ಎಲ್ಲ ಲೀಕೇಜ್ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಇದೆ. ಹಾಗಾಗಿ ಬೇರೆ ಕಡೆ ಮನೆ ನೋಡ್ತಾ ಇದ್ದೀವಿ. ಆ ಬೇರೆ ಕಡೆ ನೋಡ್ತಿರೋ ಮನೆಯಲ್ಲಿ ಅವ್ರು ಸಾಕಂಗಿಲ್ಲ ಅಂತ ಹೇಳಿದ್ದಾರೆ. ಆಲ್ರೆಡಿ ಓನರ್ ಹತ್ರ ಮಾತಾಡಿ ಬಂದಿದ್ದೀವಿ. ಸೊ ಹಾಗಾಗಿ ಕ್ಲಿಯರ್ ಮಾಡ್ತಾಯಿದ್ದೀನಿ. ಸೊ ಯಾರಿಗಾದರೂ 100% ಇಂಟ್ರೆಸ್ಟ್ ಇದ್ದು ತೊಗೊಳ್ಳೇಬೇಕು ಅನ್ನೋರು. ಇನ್ನೊಂದು ನಾನು ಕೊಡ್ತಿರೋದೆಲ್ಲ ರೀಸನಬಲ್ ಪ್ರೈಸಲ್ಲೇ ಇದೆ. ಯಾವುದೇ ರೀತಿ 60,000 70,000 ಆ ಥರದ ಕೋಳಿಗಳು ನನ್ನ ಹತ್ರ ಇರೋದೆಲ್ಲ ಕಾಸ್ಟ್ಲಿ ಕೋಳಿ ಇದೆ. ಆದರೂ ನಾನು ತುಂಬ ಕಡಿಮೆಗೆ 60-70 ಯಾರಿಗೂ ಹೇಳ್ತಾ ಇಲ್ಲ. ನೋಡಿ, ಬಲ್ಕಲ್ಲಿ ತೊಗೊಂಡವ್ರಿಗೆ ತುಂಬ ಉತ್ತಮ ಒಳ್ಳೆ ರೇಟಲ್ಲಿ ಸಿಗುತ್ತೆ. ಒಳ್ಳೆ ಕ್ವಾಲಿಟಿ ಕೋಳಿಗಳಿದ್ದಾವೆ. ಯಾರಾದರೂ ಇದ್ದರೆ ಡೈರೆಕ್ಟಾಗಿ ಬಂದು ಇಲ್ಲಿ ಲೋಕಲ್ ಪರ್ಸನ್ಸ್. ನಮ್ಮದು ಆ್ಯಕ್ಚುಲಿ ಅಡ್ರೆಸ್ ಕೂಡ ಹೇಳ್ತಾ ಇದ್ದೀನಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು. ದುರ್ಗದಿಂದ 60-65 ಕಿಲೋಮೀಟ್ರ್ ಆಗುತ್ತೆ. ದಾವಣಗೆರೆಯಿಂದ 90-95 ಹತ್ತತ್ರ ಆಗುತ್ತೆ. ಬ್ಯಾಂಗ್ಳೂರಿಂದ 250 ಕಿಲೋಮೀಟ್ರ್ ಆಗುತ್ತೆ. ಬಳ್ಳಾರಿಯಿಂದ 90 ಕಿಲೋಮೀಟ್ರ್ ಆಗುತ್ತೆ. ಹೊಸಪೇಟೆಯಿಂದ 75 ಕಿಲೋಮೀಟ್ರ್ ಆಗುತ್ತೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಲೋಕಲ್ ಪರ್ಸನ್ಸು ಹಗರಿಬೊಮ್ಮನಹಳ್ಳಿ, ಈ ಹಡಗಲಿ ಸೈಡ್ನವ್ರು ಯಾರನ್ನ ಇದ್ದರೆ ಅವ್ರಿಗೊಂದು 55-60 ಕಿಲೋಮೀಟ್ರ್ ಲೆಕ್ಕ ಆಗುತ್ತೆ. ಕೊಟ್ಟೂರಿಂದ ಬರೀ 35 ಕಿಲೋಮೀಟ್ರ್ ಆಗುತ್ತೆ. ಸೊ ಇಲ್ಲಿ ಲೋಕಲ್ ನಮ್ಮ ಸರೌಂಡಿಂಗ್ ಯಾರಾದರೂ ಇದ್ದರೆ ದಯವಿಟ್ಟು ನೋಡಿ. ಎಲ್ಲ ಬಲ್ಕಲ್ಲಿ ತೊಗೊಳ್ತೀನಿ ಅನ್ನೋರಿಗೆ ಬಂದು ಡೈರೆಕ್ಟಾಗಿ ಬಂದು ನೋಡಿ. ಇಲ್ಲ ಸಿಂಗಲ್ ಬೇಕಂದರೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕಡೆಯೂ ಇರುತ್ತೆ. ನೋಡಿ, ಯಾರಿಗಾದ್ರೂ ಓಕೆ ಅನಿಸಿದ್ರೆ ದಯವಿಟ್ಟು ನೋಡ್ಬಿಟ್ಟು ತೊಗೊಳ್ಳಿ. ಇನ್ನೊಂದು, ಇದು ಅರ್ಜೆಂಟ್ ಸೇಲ್ ಇರೋದು. ಈಗಲೇ ಹೇಳ್ತಾ ಇದ್ದೀನಿ, ಅರ್ಜೆಂಟ್ ಸೇಲ್ ಇದೆ. ತುಂಬ ರೀಸನಬಲ್ ಪ್ರೈಸಲ್ಲಿ ಕೊಡ್ತಾಯಿದ್ದೀನಿ. ತುಂಬ ಒಳ್ಳೆ ಕ್ವಾಲಿಟಿ ಇದೆ. 100% ಗ್ಯಾರಂಟಿನೂ ಇರುತ್ತೆ. ಒಳ್ಳೆ ಟಾಪ್ ಕ್ವಾಲಿಟಿ. ಬೇಕಾದ್ರೆ ಡೈರೆಕ್ಟಾಗಿ ಬಂದು ವಿಸಿಟ್ ಕೊಟ್ಟು ನೋಡಿ ತೊಗೊಂಡು ಹೋಗ್ಬೋದು. ಯಾವುದೇ ರೀತಿ ರೀಸೇಲಿಂಗ್ ಪ್ರಾಡಕ್ಟ್ಸ್ ಅಲ್ಲ. ನಾನು ಬೇರೆ ಇವ್ರ ಹತ್ರ ತೊಗೊಂಬಂದು ಮರಿ ತೊಗೊಂಬಂದೆ ಅದು ತೊಗೊಂಬಂದೆ ಅಂತ ಏನು ಸೇಲ್ ಮಾಡ್ತಾಯಿಲ್ಲ. ಎಲ್ಲ ಮನೇಲಿ ನಾನು ಸಾಕಿರೋ ಕೋಳಿಗಳನ್ನೇ ನಾನು ಕೊಡ್ತಾ ಇರೋದು. ಸೊ ಒಳ್ಳೆ ಟಾಪ್ ಕ್ವಾಲಿಟಿ ಇದೆ. ನೋಡಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಮಿಸ್ ಮಾಡದೆ. ಅವಕಾಶ ಚೆನ್ನಾಗಿದೆ. ಒಳ್ಳೆ ಟಾಪ್ ಕ್ವಾಲಿಟಿ ಮೇಂಟೆನೆನ್ಸು. ಈಗ ನೀವು ನೋಡಿರ್ತೀರ, ಹುಟ್ಟಿದ ಮರಿಗೆ ಗ್ರೂಪಲ್ಲಿ ಹಾಕ್ತಾರೆ ಟಾಪ್ ಕ್ವಾಲಿಟಿ, ಅದು ಲೈನೇಜ್ ಬರ್ಡ್ಸು ಹಾಗೆ ಹಿಂಗೆ ಅಂದ್ಬಿಟ್ಟು. ಬರೀ ಒಂದು 15-20 ದಿನದ ಮರಿ ಇರುತ್ತೆ. ಬೇಡ, ಸುಮ್ಮನೆ ಎಕ್ಸಾಂಪಲ್ ಒಂದು 3 ತಿಂಗಳು ಮರಿ ಇದ್ದರೆ 40,000, 20,000, 50,000, 1 ಲಕ್ಷ ತನಕ ಹೇಳ್ತಾರೆ. ಸೊ ಆ ಥರ ಹೇಳ್ತಾ ಇಲ್ಲ. ನೋಡಿ, ಒಳ್ಳೊಳ್ಳೆ ಟಾಪ್ ಕ್ವಾಲಿಟಿ ಇದ್ದಾವೆ. ಹೆಚ್ಚು ಕಮ್ಮಿ ರೇಟಿಗೆ ಮಾಡಿಕೊಡ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಬನ್ನಿ. ನಾನು ತುಂಬ ಅರ್ಜೆಂಟಲ್ಲಿ ಕೊಡಲೇಬೇಕು ಅಂತ ಕಾಯ್ತಾಯಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ತೊಗೊಳ್ಳೇಬೇಕು ಅನ್ನೋರು. ಯಾವುದೇ ರೀತಿ ಡಿಸೀಸಸ್ ಇಲ್ಲ, ಯಾವುದೇ ರೀತಿ ತೊಂದರೆ ಇಲ್ಲ. ಮೊಟ್ಟೆ ಇಡದೇ ಇರೋ ಕೋಳಿಗಳು ನನ್ನ ಹತ್ರ ಇಲ್ಲ. ಮೊಟ್ಟೆ ಇಟ್ಟಿಲ್ಲ ಅಂದರೆ ಬೇಕಿದ್ರೆ ನಿಮ್ಮ ಅಮೌಂಟ್ ನಿಮಗೆ ರೀಫಂಡ್ ಮಾಡಿಬಿಡ್ತೀನಿ. ಆಮೇಲೆ ಆ ಕೋಳಿ ಬೇಕಿದ್ರೆ ನನಗೆ ರಿಟರ್ನ್ ಕಳಿಸ್ಬೋದು ನೀವು. ಆ ಟೈಮಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆ, ನನಗೆ ಕೋಳಿ ಮೊಟ್ಟೆ ಇಡ್ತಾ ಇಲ್ಲ ಅಂತಂದರೆ, ಅಥವಾ ಹುಂಜ ತುಳಿತಾ ಇಲ್ಲ ಅಂದ್ರೂ ನನಗೆ ವಾಪಸ್ ಕೊಡ್ಬೋದು. ಅಷ್ಟು ಗ್ಯಾರಂಟಿ ಕೊಡ್ತೀನಿ ನಾನು. ಯಾಕೆಂದರೆ ಮನೆ ಕೋಳಿಗಳಾಗಿರೋದ್ರಿಂದ ಎಲ್ಲ ಹ್ಯಾಂಡ್ ಕ್ರಾಸಿಂಗ್ ಪ್ರಾಕ್ಟೀಸ್ ಮಾಡಿಸಿದ್ದೀನಿ. 3 ಹುಂಜುಗಳು ಹ್ಯಾಂಡ್ ಕ್ರಾಸಿಂಗ್ ಮಾಡುತ್ತೆ. ಇನ್ನೊಂದು ಫೀಮೇಲ್ಸ್ ಎಲ್ಲ 100% ಮೊಟ್ಟೆ ಇಡುತ್ತೆ, ಮರಿನೂ ತೆಗಿಯುತ್ತೆ. ತಾವೇ ಕೂತ್ಕೊಂಡು ಮರಿ ತೆಗಿತವೆ. ಸೊ ಒಳ್ಳೆ ಟಾಪ್ ಕ್ವಾಲಿಟಿ ಇದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಬನ್ನಿ. ಸೊ ನೀಟಾಗಿ ವೀಡಿಯೋನ ಕ್ಲಿಯರಾಗಿ ನೋಡಿ. ಇದು ಸ್ವಲ್ಪ ವೀಡಿಯೋ ಫಾಸ್ಟ್ ಮಾಡಿದ್ದೀನಿ, ಕಾರಣ ಇಷ್ಟೇ. ಕೋಳಿಗಳು ತುಂಬ ಇದೆ, ಹಾಗಾಗಿ ಸ್ವಲ್ಪ ಇರಲಿ ಅಂತ ಫಾಸ್ಟಾಗಿ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ಎಲ್ಲ ನನ್ನ ಹತ್ರ ಇರೋ ಕೋಳಿಗಳೇನಿದ್ದಾವೆ ಎಲ್ಲನೂ ಫೀಮೇಲ್ಸು ಮೇಲ್ಸ್ ಎಲ್ಲ ಕ್ಲಿಯರಾಗಿ ಕವರ್ ಮಾಡಿದ್ದೀನಿ. ಸೊ ಇಂಟ್ರೆಸ್ಟೆಡ್ ಪರ್ಸನ್ಸು ದಯವಿಟ್ಟು ಬನ್ನಿ, ಬಂದು ನೋಡಿ ತೊಗೊಂಡು ಹೋಗಿ. ಸೊ ಇನ್ನೊಂದು ಸರಿ ಅಡ್ರೆಸ್ ಹೇಳ್ತಾ ಇದ್ದೀನಿ. ಇದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು, ಹಂಪಿ ಹೊಸಪೇಟೆ ಜಿಲ್ಲೆ ಕೂಡ್ಲಿಗಿ ತಾಲೂಕು. ಮೊದಲು ಬಳ್ಳಾರಿ ಇತ್ತು ಇದು. ಅದಾದಮೇಲೆ ಈಗ ಹೊಸಪೇಟೆ ಜಿಲ್ಲೆ ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆ ಅಂತ ಮಾಡಿದ್ದಾರೆ. ಹೊಸಪೇಟೆಯಿಂದ 75 ಕಿಲೋಮೀಟ್ರ್, ಕೂಡ್ಲಿಗಿಯಿಂದ 25-30 ಕಿಲೋಮೀಟ್ರ್ ಆಗುತ್ತೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಡೈರೆಕ್ಟಾಗಿ ಬಂದು ತೊಗೊಂಡೋಗಿ ಫ್ರೆಂಡ್ಸ್. ಥ್ಯಾಂಕ್ ಯು.